ಎಲ್ರಿಗೂ ನಮಸ್ಕಾರ. ಇಲ್ಲಿ ನೋಡುತ್ತಿರುವ ದೃಶ್ಯದಲ್ಲಿ ಯುವ ರೈತನೊಬ್ಬ ತಮ್ಮ ತೋಟದಿಂದ ಅಡಿಕೆ ಕಟಾವು ಮಾಡಿದ ನಂತರ ಒಣಗಿದ ಹಿಂಗಾರುಗಳನ್ನು ತೋಟದಿಂದ ಬೇರ್ಪಡಿಸಿ ಅವುಗಳನ್ನು ಸಂಗ್ರಹಿಸಿ ಈ ರೀತಿ ಸುಡುತ್ತಿರುವುದು ಕಾಣಬಹುದು. ಇದನ್ನು ಯಾವ ಕಾರಣಕ್ಕೆ ಸುಡುತ್ತಿರಬಹುದು ಅನ್ನುವ ಪ್ರಶ್ನೆ ಈ ರೈತನಿಗೆ ಕೇಳೋಣ ಬನ್ನಿ. ಅದು ಯಾಕಣ ಇದು ಗರಿ ಸುಡ್ತಾ ಇದ್ರಿ ನೀವು? ಹೊಂಬಾಳೆ ಅದು ವೈರಸ್ ಇರುತ್ತೆ ಅದರಲ್ಲಿ. ಅದು ಮತ್ತೆ ಮುಂದೆ ಬರೋ ಫಸಲಿಗೆ ಅಟ್ಯಾಕ್ ಆಗುತ್ತೆ, ಕಾಯಿ ಉದುರೋದು, ಆಮೇಲೆ ಹೊಂಬಾಳೆ ಒಣಗಿ ಉದುರೋದು ಆ ಥರ ಆಗುತ್ತೆ ಅಂತ ಅದಕ್ಕೆ ಸುಡ್ತಾ ಇದ್ದೀವಿ. ಎಲ್ಲ ನಿಮ್ಮ ತೋಟದೇ? ನಾವು ಎಲ್ಲ ನಮ್ಮ ತೋಟದ್ದೆ. ಮತ್ತೆ ಇದಾವ ಇನ್ನೂ ಬೇರೆ ಗರಿಗಳು ಅಥವಾ ಇಷ್ಟೇನಾ? ಇದೆ, ಅಲ್ಲಿದೆ ಮುಂದೆ ಇನ್ನೂ ಇದೆಯಾ? ಅಲ್ಲಿ ದುಂಡುಗೆ ಹಾಕಿದೆ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಹೌದು, ರೈತ ಹೇಳಿದ ಹಾಗೆ ಹೊಂಬಾಳೆಯಿಂದ ಅಡಿಕೆ ಕಟಾವು ಆದ ನಂತರ ಒಣಗಿರುವ ಎಲ್ಲ ಹಿಂಗಾರುಗಳಿಂದ ಜನವರಿ ಫೆಬ್ರವರಿ ತಿಂಗಳಲ್ಲಿ ಬರುವ ಹೊಸ ಹಿಂಗಾರದ ಮೇಲೆ ಪರಿಣಾಮ ಬೀಳುವ ಎಲ್ಲ ಸಾಧ್ಯತೆ ಇರುವುದರಿಂದ ಒಣಗಿದ ಹಿಂಗಾರ ಸುಡುತ್ತಿರುತ್ತಾರೆ. ಈ ಒಣಗಿದ ಹಿಂಗಾರ ಗಂಭೀರವಾದ ಸಮಸ್ಯೆ. ಇದಕ್ಕೆ ಹಿಂಗಾರ ಕೊಳೆ ರೋಗ ಅಥವಾ ಇನ್ಫ್ಲೋರೆನ್ಸಸ್ ಡೈಬ್ಯಾಕ್ ಈ ರೋಗ ಬಂದಾಗ ಹಿಂಗಾರ ಅರ್ಧ ಕಾಯಿ ಕಟ್ಟುವುದು ಅಥವಾ ಅರ್ಧ ಕಾಯಿ ಒಣಗುವುದು ಅಥವಾ ಸಂಪೂರ್ಣವಾಗಿ ಒಣಗುವುದು ಗಮನಿಸಬಹುದು. ಹಾಗಾಗಿ ನಿಮ್ಮ ತೋಟದಲ್ಲಿರುವ ಎಲ್ಲ ಹಿಂಗಾರುಗಳನ್ನು ಒಂದು ಕಡೆ ಸಂಗ್ರಹಿಸಿ ಸುಡಿ. ಏಕೆಂದರೆ ಇದರಲ್ಲಿ ಕೊಲೆಟೋಟ್ರೈಕಮ್ ಅನ್ನುವ ಫಂಗಸ್ ಇರುವ ಸಾಧ್ಯತೆ ಇರುತ್ತದೆ. ಈ ಹಿಂಗಾರ ತೋಟದಿಂದ ಆಚೆ ಹಾಕದೇ ಇರುವ ಸಂದರ್ಭದಲ್ಲಿ ಹೊಸ ಹಿಂಗಾರುಗಳ ಮೇಲೆ ನೇರವಾಗಿ ಪರಿಣಾಮ ಬಿದ್ದು ಹೆಚ್ಚಾಗಿ 30-40% ಇಳುವರಿ ಕಡಿಮೆ ಆಗುತ್ತದೆ. ಹೌದು, ರೈತ ಬಾಂಧವರು ಅಂದುಕೊಂಡ ಹಾಗೆ ಇವು ಮಣ್ಣಿನಲ್ಲೇ ಕೊಳೆತು ಗೊಬ್ಬರ ಆಗುವ ಸಾಧ್ಯತೆ ಇರುತ್ತದೆ. ಆದರೆ ಇದೇ ಒಂದು ಒಣಗಿರುವ ಹಿಂಗಾರ ಮಣ್ಣಿನಲ್ಲೇ ಇರುವುದರಿಂದ ಅದಕ್ಕೆ ಸೂಕ್ತವಾದ ವಾತಾವರಣ ಮುಂದಿನ ದಿನಗಳೇ ಸಿಕ್ಕಾಗ ಮುಂದೆ ಬರುವ ಒಂದು ಹಿಂಗಾರದ ಮೇಲೆ ಅಟ್ಯಾಕ್ ಆಗುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಬಂದಿರುವ ಹಿಂಗಾರ ಕೊಳೆತು ಅಥವಾ ಒಂದು ವೇಳೆ ಹಿಂಗಾರ ಬೆಳೆದರೂ ಸಹ ಅರಳು ಉದುರುವ ಒಂದು ಸಮಸ್ಯೆಯೂ ಸಹ ಹೆಚ್ಚಾಗುತ್ತದೆ. ಹಾಗಾಗಿ ಈ ರೀತಿಯಾದ ಎಲ್ಲ ಹಿಂಗಾರುಗಳನ್ನು ತೋಟದಿಂದ ಸಂಗ್ರಹಿಸಿ ಒಂದು ಕಡೆ ಸುಡಬೇಕು. ಅರಳು ಉದುರೋದು, ಕಾಯಿದು ಆಗೋದು, ಈ ಥರ ಅದು ಸಮಸ್ಯೆ ಮಾಡುತ್ತೆ. ಅದರಲ್ಲಿ ಕೊಲೆಕ್ಟ್ರೋಟೈಕಮ್ ಅಂತ ಒಂದು ಫಂಗಸ್ ಬರುತ್ತೆ. ಅದು ಏನು ಮಾಡುತ್ತೆ ಅಂತಂದರೆ, ನಿಮಗೀಗ ವಾತಾವರಣ ಸರಿಯಾಗಿ ಸಿಕ್ತು ಅಂತಂದರೆ ಇದೇ ಒಂದು ಅದು ಒಣಗಿರೋ ಹೊಂಬಾಳೆ ಕೆಳಗೆ ಬಿದ್ದಾಗ ಈ ಹೊಸ ಚಿಗುರು ಸ್ಟಾರ್ಟ್ ಆಗುತ್ತೆ. ಅವಾಗ ಜನವರಿ ಫೆಬ್ರವರಿಲಿ ಅವಾಗೇನು ಮಾಡುತ್ತೆ, ಇದು ಒಂದೊಳಗೆ ಅಟ್ಯಾಕ್ ಆಗಿಬಿಡ್ತು ಅಂತ ತಿಳ್ಕೊಳ್ಳಿ. ಅಟ್ಯಾಕ್ ಆದಾಗ ಅದು ಕಂಪ್ಲೀಟಾಗಿ ಡ್ರೈ ಆಗುತ್ತೆ, ಅರಳು ಆದರೂ ಸಹ ಉದುರುತ್ತೆ. ಇದೇ ರೀತಿಯಾಗಿ ಮುಂದಿನ ಒಂದು ಪ್ರಶ್ನೆ, ಇದು ಕಟಾವು ಮಾಡುವ ಒಂದು ಹಂತದಲ್ಲಿ ತೆಗಿಬೇಕಾ ಅಥವಾ ಕಟಾವು ಆದ ಮೇಲೆ ಈ ಒಣಗಿರುವ ಹಿಂಗಾರವನ್ನು ತೆಗಿಬೇಕಾ ಅನ್ನೋ ಒಂದು ಪ್ರಶ್ನೆ ಹಲವಾರು ರೈತರಲ್ಲಿ ಕಾಡುತ್ತದೆ. ಹಾಗಾಗಿ ಒಂದು ವೇಳೆ ನೀವು ಅಡಿಕೆ ಕಟಾವು ಮಾಡುವ ಒಂದು ಸಂದರ್ಭದಲ್ಲಿ ಇವುಗಳನ್ನು ತೆಗೆದರೆ ಉತ್ತಮ. ಅಥವಾ ಅಡಿಕೆ ಕಟಾವು ಆದ ನಂತರ ಹಾಗೆ ಗಿಡಗಳಿಗೆ ಜೋತು ಬಿದ್ದಿರುವ ಈ ಹಿಂಗಾರುಗಳನ್ನು ಸಪ್ರೇಟಾಗಿ ಅದನ್ನು ನೀವು ಬೇರ್ಪಡಿಸಿ ಒಂದು ಕಡೆ ಸಂಗ್ರಹಿಸಿ ಸಂಪೂರ್ಣವಾಗಿ ಸುಡಬೇಕಾಗುತ್ತೆ. ಈ ರೀತಿಯಾಗಿ ಚಟುವಟಿಕೆಗಳನ್ನು ಮಾಡುವುದರಿಂದ ಮುಂಬರುವ ದಿನಗಳಲ್ಲಿ ಈ ಒಂದು ಇನ್ಫ್ಲೋರೆನ್ಸಸ್ ಡೈಬ್ಯಾಕ್ ಅಂದರೆ ಹಿಂಗಾರು ಕೊಳೆ ರೋಗ ಬಾರದೇ ಇರುವುದನ್ನು ನಾವು ತಡೆಗಟ್ಟಬಹುದು.